ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿಂದ ಜಾಮ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಣ್ಣಿನಲ್ಲೇ ನಾವು ಮಾಡ್ಕೋಬೋದು. ಹೊರಗಡೆ ನಾವು ತರೋದಕ್ಕಿಂತ ಇದು ತುಂಬ ಹೆಲ್ತಿ ಆಗಿರುತ್ತೆ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಹಲಸಿನ ತೊಗೊಂಡಿದ್ದೀನಿ. ನಾವು ಯಾವುದೇ ಕಪ್ಪಾದ್ರೂ ಯೂಸ್ ಮಾಡ್ಬೋದು. ಅದರಲ್ಲಿ 1 ಕಪ್ ಹಲಸಿನ ಹಾಗೆ ಅದರ ಸಮವಾಗಿ 1 ಕಪ್ ಬೆಲ್ಲ ತೊಗೋಬೇಕು. ಈ ಹಲಸಿನ ನಾವು ರುಬ್ಬಿಟ್ಕೊಂಡು ಬರೋಣ. ಮತ್ತು ನಮಗೆ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಹಲಸಿನ ನಾವು ಜಾಮ್ಗೆ ಯೂಸ್ ಮಾಡೋದು. ಹಾಗಾಗಿ ನಾವು ತುಂಬ ಚೆನ್ನಾಗಿ ಮಾಗಿರೋ ಅಂಥ ಹಣ್ಣನ್ನೇ ನಾವು ತೊಗೋಬೇಕು ಜಾಮ್ಗೆ. ನೋಡಿ, ಇಲ್ಲಿ ನಾವು ಯಾವ ಕಪ್ಪಲ್ಲಿ ಹಲಸಿನ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ 3ರಿಂದ 4 ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಗಿದ್ರೆ ಸಾಕು ಬೆಲ್ಲ. ಹಾಗಾಗಿ ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಕರಗಿರೋದನ್ನ ಸೋಸಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಒಂದು ಪ್ಯಾನ್ಗೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣಿನ ಪೇಸ್ಟ್ನ ಈಗ ಹಾಕ್ಕೊಳ್ಳೋಣ. ನೋಡಿ, ಆ ಪೇಸ್ಟು ನಮಗೆ ಅದು ಚೆನ್ನಾಗಿ ಹಣ್ಣಾಗಿರೋದಕ್ಕೆ ಎಷ್ಟು ಚೆನ್ನಾಗಿ ಪೇಸ್ಟ್ ಬಂದಿದೆ. ನಮಗೆ ಸ್ವಲ್ಪ ಕಾಯಿ ಥರ ಇದ್ದರೆ ಈ ರೀತಿ ಚೆನ್ನಾಗಿ ಪೇಸ್ಟ್ ಬರಲ್ಲ. ಆದರೆ ಆ ರೀತಿ ರೀತಿ ಇದ್ರೂ ನಾವು ಸ್ವಲ್ಪ ಹಣ್ಣನ್ನು ಹಬೆಯಲ್ಲಿ ಬೇಯಿಸ್ಕೊಂಡು ಈ ರೀತಿ ರುಬ್ಬಿದರೆ ನಮಗೆ ಪೇಸ್ಟು ಇದೇ ರೀತಿ ಬರುತ್ತೆ. ನಾನೀಗ ಚೆನ್ನಾಗಿ ಇದು ಮಾಗಿರೋ ಹಣ್ಣಾಗಿರೋದ್ರಿಂದ ಡೈರೆಕ್ಟಾಗಿ ಪೇಸ್ಟ್ ಮಾಡಿದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಸೋಸಿಟ್ಕೊಂಡಿದ್ವಲ್ಲ ಬೆಲ್ಲದ ರಸ, ಈಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಬರಬೇಕು. ಮತ್ತು ನಾವು ಈ ಜಾಮ್ ಮತ್ತು ಯಾವುದಾದ್ರೂ ಸರಿ ಈ ರೀತಿ ನಾವು ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳ ಪಾತ್ರೆನ ಯೂಸ್ ಮಾಡಿದ್ರೆ ನಮಗೆ ಕೆಳಗಡೆ ತಳ ಹಿಡಿಯಲ್ಲ. ಇಲ್ಲಾಂದರೆ ನಾವು ತೆಳು ಪಾತ್ರೆಯ ಯೂಸ್ ಮಾಡಿದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಆದಷ್ಟು ನಾವು ದಪ್ಪ ತಳ ಇರೋ ಪಾತ್ರೆನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ ಜಾಮ್. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಬೆಲ್ಲದ ಬದಲು ನೀವು ಸಕ್ಕರೆ ಸಹ ಯೂಸ್ ಮಾಡ್ಬೋದು. ಆದರೆ ಇದು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀನಿ. ಬೆಲ್ಲ ಯೂಸ್ ಮಾಡಿದ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು 1/2 ಲೆಮನ್ ಹಾಕ್ಕೊಳ್ತಾ ಇದ್ದೀನಿ, ನಿಂಬೆ ರಸನ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಫೈನಲಿ ಜಾಕ್ ಫ್ರೂಟ್ ಜಾಮ್ ಹಾಗೆ ಹಲಸಿನ ಹಣ್ಣಿನ ಜಾಮ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಬ್ರೆಡ್ ಮತ್ತು ಚಪಾತಿ ರೋಟಿ ಎಲ್ಲದಕ್ಕೂ ಇದು ಹಾಕಿ ಕೊಡ್ಬೋದು. ಮಕ್ಕಳು ಸಹ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಮಗೆ ಜಾಮ್ ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗಲಿಲ್ಲ ಅಂದರೆ ಹೀಗೆ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಹಾಕಿ, ಅದು ಸಡಿಲ ಹಿಂಗೆಲ್ಲ ಸ್ಪ್ರೆಡ್ ಆಗಲಿಲ್ಲ ಅಂದರೆ ಒಂದೇ ಕಡೆ ನಿಂತಿದ್ರೆ ಜಾಮ್ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈಗ ಜಾಮ್ ರೆಡಿಯಾಗಿದೆ. ನೆಕ್ಸ್ಟು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.